ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ನೀವು ಕಳಿಸಿದಂಥ ಕಮೆಂಟ್ಗಳು, ನೀವು ತೋರಿಸಿದಂಥ ಪ್ರೀತಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇಲ್ಲಿ ಬಹಳ ಜನಕ್ಕೆ ಬಹಳ ಅಂದರೆ ಬಹಳ ಡೌಟ್ ಇದೆ. ಪ್ರತಿಯೊಂದು ಕೂಡ ಇಲ್ಲಿ ಲೀಸ್ಟ್ ಮಾಡಿದ್ದೇನೆ. ಯಾಕಂದರೆ ಈಗ ಮುಂದೆ ಯಾವುದೂ ಕೂಡ ನಿಮಗೆ ಎಕ್ಸಾಮ್ ಇಲ್ಲ. ಇವತ್ತು ಇದು ಕೊನೆಯ ವಿಡಿಯೋ ನಿಮಗಾಗಿ ಮಾಡುತ್ತಿರುವಂಥದ್ದು. ಎಕ್ಸಾಮ್ 1 ಮುಗಿದೋಗಿದೆ, ಎಕ್ಸಾಮ್ 2 ಆಗಿದೆ, ಎಕ್ಸಾಮ್ 3 ಕೂಡ ಕಂಪ್ಲೀಟ್ ಆಗಿದೆ. ತಾವುಗಳು ರಿಸಲ್ಟ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ನೀವು ಕಳಿಸಿದಂತಹ ಡೌಟ್ಸ್ಗಳಿಗೆ ಉತ್ತರಗಳು ನಿಮಗೆ ಸಿಗ್ತವೆ. ಜೊತೆಗೆ ಎಕ್ಸಾಮ್ 3 ರಿಸಲ್ಟ್ ಯಾವಾಗ ಅಂತಲೂ ಕೂಡ ಹೇಳ್ತಾ ಹೋಗ್ತೇನೆ. ಯಾಕಂದರೆ ಈಗಾಗಲೇ ಎಕ್ಸಾಮ್ 3 ಎಕ್ಸಾಮ್ ಮುಕ್ತಾಯವಾಗಿದ್ದು ಈಗ ಏನಂತೀರ ವ್ಯಾಲ್ಯೂಯೇಷನ್ ಪ್ರೋಸೆಸ್ಸು ಸ್ಟಾರ್ಟ್ ಆಗಿಬಿಟ್ಟಿದೆ. ಆಲ್ರೆಡಿ 2 ದಿನ ಆಯಿತು ಇವತ್ತಿಗೆ, ಆಯಿತಾ. ಇನ್ನೊಂದು 3 ದಿನದಲ್ಲಿ ವ್ಯಾಲ್ಯೂಯೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ವಾರದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಎಕ್ಸಾಮ್ 3 ರಿಸಲ್ಟು ಸಿಗುತ್ತೆ. ಹಾಗಿದ್ರೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ರಿಕ್ವೆಸ್ಟ್ ಮಾಡಿದ್ದೆ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಬೆಳೆಸ್ರಪ್ಪ ಅಂತ. ಯಾಕಂದರೆ 5 ವರ್ಷಗಳಿಂದ ಪ್ರತಿಯೊಬ್ಬರಿಗೂ ಕೂಡ ನಾನು ಸಪೋರ್ಟ್ ಮಾಡ್ತಾ ಬಂದಿದ್ದೇನೆ. ಇವತ್ತು ತಾವುಗಳು ಸಪೋರ್ಟ್ ಕೊಡುವಂತಹ ಸಮಯ ಬಂದಿದೆ. ವಿ ಆಲ್ರೆಡಿ ರೀಚ್ಡ್ 98,000 ಸಬ್ಸ್ಕ್ರೈಬರ್ಸ್, 98,000 ಪ್ಲಸ್ ಆಗಿದ್ದೀವಿ. ಅವತ್ತು ಆ ವಿಡಿಯೋ ಮಾಡಿದ ತಕ್ಷಣ ನನ್ನ ಒಂದು ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾಯಿದ್ರು, ಈಗ ಮತ್ತೆ ಕಡಿಮೆ ಆಗ್ತಾಯಿದೆ. ಹಾಗಾಗಿ ನಿಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇಫ್ ವಿ ಕ್ರಾಸ್ಡ್ 1 lakh ಸಬ್ಸ್ಕ್ರೈಬರ್ಸ್, ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಯೂಟ್ಯೂಬೇ ಪ್ರಮೋಟ್ ಮಾಡುತ್ತೆ. ನಮ್ಮ ಕರ್ನಾಟಕದಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಆಗುತ್ತೆ. ಆ ಒಂದು ದೃಷ್ಟಿಕೋನದಿಂದನೇ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ತಾವುಗಳು ನಿಮ್ಮ ಜೂನಿಯರ್ಸ್ಗಳಿಗೆ ಸ್ವಲ್ಪ ರೆಕಮೆಂಡ್ ಮಾಡಿ, ಸ್ವಲ್ಪ ಶೇರ್ ಮಾಡಿ. ನಿಮ್ಮ ಒಂದು ಏನಂತೀರ ಸೋಷಿಯಲ್ ಮೀಡಿಯಾ, ನಿಮ್ಮ ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮ್ಗಳಲ್ಲಿ ಬನ್ನಿ ಸರ್. ಒಂದೊಂದಾಗಿ ಇವತ್ತು ನೀವು ಕಳಿಸಿದಂಥ ಡೌಟ್ಗಳನ್ನು ಲೀಸ್ಟ್ ಮಾಡಿದ್ದೇನೆ. ಒಂದೊಂದಾಗಿ ಏನು ಡೌಟ್ ಇದ್ದಾವೆ, ಅದಕ್ಕೆ ಏನು ಉತ್ತರ ನಮ್ಮ PUC ಬೋರ್ಡ್ ವತಿಯಿಂದ ಅಂತ ನೋಡ್ತಾ ಹೋಗೋಣ. ಸರ್, ಗ್ರೇಸ್ ಮಾರ್ಕ್ಸ್ ಕೊಟ್ಟು ನಮಗೆ ಪಾಸ್ ಮಾಡ್ತಾರಾ ಅಂತ ನಿಮ್ಮ ತಲೆಯಲ್ಲಿ ಬರ್ತಾ ಇದೆ ಅಂದರೆ, ತಾವುಗಳು ಎಕ್ಸಾಮ್ 1ನಲ್ಲೂ ಫೇಲ್ ಆಗಿದ್ದೀರಾ, ಎಕ್ಸಾಮ್ 2ನಲ್ಲೂ ಫೇಲ್ ಆಗಿದ್ದೀರಾ, ಎಕ್ಸಾಮ್ 3ನಲ್ಲೂ ಕೂಡ ತಾವುಗಳು ಏನಾಗಿದ್ದೀರಾ ಅಂದರೆ ಫೇಲ್ ಆಗ್ತೀನೇನೋ ಅಂತ ಡೌಟ್ ಇಟ್ಕೊಂಬಿಟ್ಟಿದ್ದೀರಾ. ನೋಡಿ ವಿದ್ಯಾರ್ಥಿಗಳೇ, 80 ಮಾರ್ಕ್ಸಿಗೆ ಎಕ್ಸಾಮ್ ಬರೆದವರಿಗೆ 24 ಅಂಕಗಳು ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ. 24 ತೆಗೆದ್ರೆ ಪಾಸ್ ಅಂತ ಅಲ್ಲ, 24 ಪ್ಲಸ್ ಇಂಟರ್ನಲ್ಲು 15 ಪ್ಲಸ್ ಆಗಿರಬೇಕು. ಯಾಕಂದರೆ 2 ಟೋಟಲ್ ಮಾಡಿದಾಗ ನಿಮಗೆ 35 ಬರುವ ಹಾಗೆ ಇರಬೇಕು. ಆವಾಗ ಮಾತ್ರ ನಿಮ್ಮನ್ನು ಪಾಸ್ ಅಂತ ಕನ್ಸಿಡರ್ಡ್ ಆಗುತ್ತೆ. ಇಲ್ಲಪ್ಪ, ನೀವು 5 ಸಬ್ಜೆಕ್ಟ್ ಪಾಸ್ ಆಗಿದ್ದೀರಾ, 1ರಲ್ಲಿ ಮಾತ್ರ ಫೇಲ್ ಆಗಿದ್ದೀರಾ, ಆದರೆ ಅಲ್ಲಿ 1 ಮಾರ್ಕ್ಸ್ ಕಡಿಮೆ ಅಥವಾ 2 ಮಾರ್ಕ್ಸ್ ಕಡಿಮೆ ಇದ್ದರೆ ರಿಯಲಿ ನಿಮ್ಮನ್ನು ಪುಷ್ ಮಾಡಿಬಿಟ್ಟು ಪಾಸ್ ಮಾಡ್ತಾರೆ. ಆದರೆ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಇಮ್ಯಾಜಿನ್ ಐ ಆಮ್ ಡೂಯಿಂಗ್ ಯುವರ್ ಪೇಪರ್ ವ್ಯಾಲ್ಯೂಯೇಷನ್, ನಾನು ನಿಮ್ಮ ಪೇಪರನ್ನೇ ವ್ಯಾಲ್ಯೂಯೇಷನ್ ಮಾಡ್ತಾಯಿದ್ದೀನಿ, ಆಯಿತಾ. ನನಗೆ ಹೇಗೆ ಗೊತ್ತಿರುತ್ತೆ ನೀವು 5 ಸಬ್ಜೆಕ್ಟು ಪಾಸ್ ಆಗಿದ್ದೀರಾ ಅಂತ? ಪಾಸ್ ಮಾಡಲಿಕ್ಕೆ ನನಗೆ ನೀವು 5 ಸಬ್ಜೆಕ್ಟಲ್ಲಿ ಪಾಸ್ ಆಗಿಬಿಟ್ಟು ಇದೇ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗಿರುವಂಥದ್ದು ಅಂತ ನನಗೆ ಅದರ ಬಗ್ಗೆ ನಾಲೆಡ್ಜೇ ಇರಲ್ಲ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಬ್ಲೈಂಡ್ ಪರ್ಸನ್ನಾಗಿ ತಾವುಗಳು ಪ್ರಶ್ನೆ ಕೇಳೋದ್ರಲ್ಲಿ ಅರ್ಥವೇ ಇಲ್ಲ. 2ನೆಯ ಪ್ರಶ್ನೆ ನೋಡಿ, ಫೇಲ್ ಸ್ಟೂಡೆಂಟ್ಗೆ ಪಾಸ್ ಮಾಡ್ತಾರಾ ಸರ್, ಚಾನ್ಸ್ ಕೊಡ್ತಾರಾ ಅಂತ. ಹೌದು ವಿದ್ಯಾರ್ಥಿಗಳೇ, ಫೇಲ್ ಸ್ಟೂಡೆಂಟ್ಸ್ಗಳಿಗೆ ಪಾಸ್ ಮಾಡುವಂಥ ಈ ವರ್ಷ ಯಾವುದೇ ರೀತಿಯಾದಂಥ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಫೇಲ್ಯೂರ್ ಸ್ಟೂಡೆಂಟ್ಸ್ಗಳಿಗೆ ಪಾಸ್ ಮಾಡ್ತಾ ಇಲ್ಲ, ಆಯಿತಾ. ಅದು ಇಲ್ಲೇ ಇಲ್ಲ. ಹಾಗಾಗಿ ನಿಮಗೆ ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಅಂತಲೇ ಇರುವಂಥದ್ದು. ಯಾರೆಲ್ಲ ಪಾಸ್ ಆಗ್ತಿರೋ ಅವ್ರಿಗೆ ಮಾತ್ರ ಇದು ಕೊನೆಯ ಅಟೆಂಪ್ಟ್ ಆಗಿತ್ತು ನಿಮಗೆ. ಈಗ ತಾವುಗಳು ಮತ್ತೆ ಏನಾದರೂ ಫೇಲ್ ಆದರೆ ಮುಂದಿನ ವರ್ಷ ಮತ್ತೆ ಮಾರ್ಚ್ ತಿಂಗಳಲ್ಲಿ ಎಕ್ಸಾಮನ್ನು ಬರೀಬೇಕಾಗಿರುತ್ತೆ. ಓಕೆ, ಆಯಿತಾ. ಈ ವರ್ಷ ಯಾರು ಸೆಕೆಂಡ್ ಇಯರ್ ಇದ್ದಾರೆ ಅವ್ರ ಜೊತೆ ನೀವು ಎಕ್ಸಾಮ್ ಬರೀಬೇಕು. ಯಾವ ತಿಂಗಳಲ್ಲಿ? ಮಾರ್ಚ್ ತಿಂಗಳಲ್ಲಿ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸರ್, ವ್ಯಾಲ್ಯೂಯೇಷನ್ನು ಫ್ರೀ ನಡೆಯುತ್ತಾ ಅಥವಾ ಬಹಳ ಏನಂತೀರ ಸ್ಟ್ರಿಕ್ಟಾಗಿ ವ್ಯಾಲ್ಯೂಯೇಷನ್ ಮಾಡ್ತಾರಾ ಅಂತ. ಎಕ್ಸಾಮ್ 3 ಯಾವಾಗೂ ಕೂಡ ಸ್ವಲ್ಪ ಲಿಬ್ರಲ್ ಆಗಿಯೇ ವ್ಯಾಲ್ಯೂಯೇಷನ್ ಮಾಡ್ತಾರೆ, ಆದರೆ ಕಡಿಮೆ ಪೇಪರ್ ಇರ್ತವೆ. ಹಾಗಂತ ಹೇಳಿಬಿಟ್ಟು ಬ್ಲೈಂಡಾಗಿ ವ್ಯಾಲ್ಯೂಯೇಷನ್ ನಡೆಯಲ್ಲ. ಯಾಕಂದರೆ ಕಡಿಮೆ ಪೇಪರು, ಸಮಯ ಜಾಸ್ತಿ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದನ್ನು ಕೂಡ ಓದ್ಬಿಟ್ಟೆ ನಿಮ್ಮ ಪೇಪರನ್ನು ವ್ಯಾಲ್ಯೂಯೇಷನ್ ಮಾಡುವಂಥದ್ದು ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ನು, ಸರ್ ಮ್ಯಾಥ್ಸ್ ಪಾಸ್ ಮಾಡ್ತಾರಾ ನನಗೆ, ಹೀಗೆ ಫಿಸಿಕ್ಸ್ ಪಾಸ್ ಮಾಡ್ತಾರಾ, ಕೆಮಿಸ್ಟ್ರಿ ಪಾಸ್ ಮಾಡ್ತಾರಾ ಅಂತ, ಹೀಗೆ ಪ್ರತಿಯೊಂದು ಇಂಡಿವಿಜುವಲ್ ಆಗಿ ಸಬ್ಜೆಕ್ಟು ಪಾಸ್ ಮಾಡ್ತಾರಾ ಅಂತ ಮೆಸೇಜ್ಗಳನ್ನು ಹಾಕಿದ್ದೀರಾ. ನೋಡ್ರೋ, ನೀವು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಆಯಿತಾ, ಮೇಲು ಫೀಮೇಲ್ ಯಾರೇ ಬರೆದಿರ್ಬೋದು ಎಕ್ಸಾಮು, ನೀವು ಪಾಸಿಂಗ್ ಆಗುವ ರೀತಿಯಲ್ಲಿ ಬರೆದಿದ್ದರೆ ಕಂಟೆಂಟು ಆನ್ಸರ್ ಪೇಪರಲ್ಲಿ ಅವಾಗ ಮಾತ್ರ ಪಾಸ್ ಆಗ್ತೀರಾ. ಯಾವುದೇ ರೀತಿಯಾದಂಥ 10 ಆಯಿತಾ ಎಕ್ಸ್ಟ್ರಾ ಮಾರ್ಕ್ಸ್ ಕೊಟ್ಟು
ಇವು ಎಲ್ಲ ಇರಲ್ಲ. 1 or 2 ಎಕ್ಸ್ಟ್ರಾ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟು ಪಾಸ್ ಮಾಡುವಂಥದ್ದು ಇದೆ ಜಾರಿನಲ್ಲಿ. ನೆಕ್ಸ್ಟ್ ಕ್ವಶನು, ಸರ್ 20 ಬಂದರೆ ನಮಗೆ 21 ಕೊಟ್ಟು ನಮ್ಮ ಕೋರ್ ಸಬ್ಜೆಕ್ಟಲ್ಲಿ ಪಾಸ್ ಮಾಡ್ತಾರಂತ. ಖಂಡಿತವಾಗಿಯೂ ಪಾಸ್ ಮಾಡ್ತಾರೆ. 20 ತೆಗೆದ್ರೆ 21 ಯಾರಿಗೆ ಅಂದರೆ 70 ಅಂಕಕ್ಕೆ ಬರೆದಂಥ ವಿದ್ಯಾರ್ಥಿಗಳು ಕಂಪ್ಯೂಟರ್ ಸೈನ್ಸು, ಕೆಮಿಸ್ಟ್ರಿ, ಫಿಸಿಕ್ಸು ಹಾಗೂ ಇನ್ನು ಉಳಿದ CS ಕಂಪ್ಯೂಟರ್ ಸೈನ್ಸು, ಫಿಸಿಕ್ಸು, ಕೆಮಿಸ್ಟ್ರಿ, ಬಯೋ ಈ ಎಲ್ಲ ಸಬ್ಜೆಕ್ಟುಗಳು ಯಾರೆಲ್ಲ 70 ಅಂಕಗಳಿಗೆ ಎಕ್ಸಾಮ್ ಬರೆದಿದ್ದಾರೋ ಅಂತಹ ವಿದ್ಯಾರ್ಥಿಗಳಿಗೆ 20 ಅಥವಾ 19 ತೆಗೆದ್ರೂ ಕೂಡ 21 ಅಂತ ಕೊಟ್ಬಿಟ್ಟು ಪಾಸ್ ಮಾಡ್ತಾರೆ. ಆದರೆ ಇಂಟರ್ನಲ್ ಅಂದರೆ ಪ್ರಾಕ್ಟಿಕಲಲ್ಲಿ ನಿಮಗೆ 15 ಅಂತೂ ಬಂದೇ ಇರಬೇಕು, 15 ಮಾರ್ಕ್ಸು ಬಿದ್ದಿರಬೇಕು. ಅವಾಗ ನಿಮ್ಮನ್ನು ಪಾಸ್ ಅಂತ ಕನ್ಸಿಡರ್ಡ್ ಮಾಡ್ತಾರೆ. ಯಾಕಂದರೆ ಈ 21 + 15 ಸೇರೆ ಅಲ್ವಾ 36 ಆಗೋದು. 35 ಬಂದರೆ ಪಾಸು ಸರ್ 100ಕ್ಕೆ. ನೆಕ್ಸ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳ ಇನ್ನೊಬ್ಬರು ಕೇಳಿದ್ದಾರೆ, ಸರ್ 20 ಬಂದರೆ 24 ಕೊಟ್ಟು ಬಿಡ್ತಾರಾ ಅಂತ. 20 ಬಂದರೆ 24, 4 ಮಾರ್ಕ್ಸ್ ಗ್ರೇಸ್ ಕೊಡಲ್ಲ. 1 or 2 ಮಾರ್ಕ್ಸ್ ಎಲ್ಲೋ ಒಂದು ಕಡೆ ಅಡ್ಜಸ್ಟ್ ಮಾಡಿ ಕೊಡುವಂಥ ಸಾಧ್ಯತೆಗಳು ಇರ್ತವೆ. ಆದರೆ ಬ್ಲ್ಯಾಂಕ್ ಪೇಪರ್ ಕೊಟ್ಟು ಬರೀ ಹೆಸರು ಬರೆದು ನನ್ನನ್ನು ಪಾಸ್ ಮಾಡಿ ದಯವಿಟ್ಟು, ನಾನು ಇದು 3ನೇ ಸಲ ಬರೆದಿರೋದು ಎಕ್ಸಾಮು, ಈ ರೀತಿಯಾಗಿ ಮಕ್ಕಳು ಬರೆದಿರ್ತಾರೆ. ಆಯಿತಾ ಸರ್, ದಿಸ್ ಈಸ್ ಮೈ 3rd ಅಟೆಂಪ್ಟ್, ಪ್ಲೀಸ್ ಸರ್, ನಾನು ಎಲ್ಲೂ ಡಾಕ್ಟ್ರು ಆಗಲ್ಲ, ಇಂಜಿನಿಯರು ಆಗಲ್ಲ, ನಾನು ಡಿಗ್ರಿ ಓದಬೇಕು ಅಂತ ಇದ್ದೀನಿ, ದಯವಿಟ್ಟು ಪಾಸ್ ಮಾಡಿ ಅಂತ. ದಯವಿಟ್ಟು ಪಾಸ್ ಮಾಡಿ ಅಂದರೆ ತಾವುಗಳು ಬರೆದಿದ್ದರೆ ಏನಾದರೂ ಪಾಸ್ ಮಾಡ್ಬೋದು. ಆದರೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಯಾವುದೇ ರೀತಿಯಾದಂತಹ ಫ್ರೀಯಾಗಿ MT ಪೇಪರಿಗೆ ಪಾಸ್ ಮಾಡುವಂಥದ್ದು ಎಲ್ಲೂ ಕೂಡ ಇಲ್ಲ. ಆಯಿತಾ. ನೆಕ್ಸ್ಟ್ ಕ್ವಶನ್ ಇನ್ನೊಬ್ರು ಕೇಳಿದರೆ, ಸರ್ ಐ ರೋಟ್ ಪಾಸ್ ಮಾರ್ಕ್ಸ್ ಇನ್ ಎಕ್ಸಾಮ್. ನೋಡಿ, ಇನ್ನೊಬ್ರು ಕೇಳಿದರೆ, ಸರ್ ಓನ್ಲಿ ಐ ರೋಟ್ ಪಾಸಿಂಗ್ ಮಾರ್ಕ್ಸ್ ಇನ್ ಎಕ್ಸಾಮ್. ಹಾಗಿದ್ರೆ ನಾನು ಪಾಸ್ ಆಗಿಬಿಡ್ತೀನಾ ಅಂತ. ನೋಡಿರಿ, ಬರೆದಿರೋದು 24 ಮಾರ್ಕ್ಸಿಗೆ ಬರೆದಿದ್ದಾರಂತೆ. ನನಗೆ 24 ಕೊಟ್ಟು ಬಿಡ್ತಾರೆ ಅಂದರೆ ಯು ಆರ್ ದ ಜೀನಿಯಸ್ ಅಂತ. ಯಾಕಂದರೆ 24 ಪಾಸಿಂಗ್ ಮಾರ್ಕ್ಸ್ ಬರೆದು ಬಂದಿದ್ದೀರಾ ಅಂದರೆ ಆಲ್ರೆಡಿ ಕ್ರಾಸ್ ಚೆಕ್ ಮಾಡ್ಕೊಂಡಿದ್ದೀರಾ ಅಂತ. ನೀವು ಕ್ರಾಸ್ ಚೆಕ್ ಮಾಡ್ಕೊಂಡಿದ್ದೀರಾ ಅಂದರೆ ಎಷ್ಟು ಅಂಕ ಬರ್ತಾ ಇದೆ ಅಂತ ನೋಡ್ಕೊಳ್ಳಿ ನೀವೇ, ನಿಮಗೆ ಗೊತ್ತಾಗ್ಬಿಡುತ್ತೆ 24ಕ್ಕೆ 24 ಬರ್ತಾ ಇದೆಯಾ. ಯಾಕಂದರೆ ಬರೆದಿರೋದು 24 ಮಾರ್ಕ್ಸ್ ಅಂತೆ ವಿದ್ಯಾರ್ಥಿಗಳು. ಹಾಗಾಗಿ ನನ್ನ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದೀರಾ ಅಂದರೆ, ಸರ್ ಎಲ್ಲಿದೆ, ಎಸ್ ಕಂಗ್ರ್ಯಾಚುಲೇಷನ್ ಸರ್, ಅಡ್ವಾನ್ಸ್ ಆಗಿ ನಿಮಗೆ 100K ಆಗ್ತಾಯಿದೆ ನಿಮ್ಮದು ಅಂತ. ನಾನು ಕೂಡ ನಿಮಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ. ಹೃದಯಪೂರ್ವಕವಾದ ಆ ಸಂತೋಷ ದೇವರು ನಿಮಗೂ ಕೂಡ ಕೊಡಲಿ. ಯಾಕೆಂದರೆ ನೀವು ಬೆಳೆಸಿದಂಥ ಚಾನಲ್ಲು ನಾನು ಗ್ರೋತ್ ಆಗಲಿಕ್ಕೆ ಕಾರಣ ಏನು ಅಂದರೆ, ನನ್ನ ಕರ್ನಾಟಕದಲ್ಲಿರುವಂಥ ಎಲ್ಲ PUC ವಿದ್ಯಾರ್ಥಿಗಳು, ಪ್ರಥಮ PUC ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳು. ಆಯಿತಾ, ವಿಡಿಯೋ ಲೆಂತಿ ಆಗಿರ್ಬೋದು, ಸ್ವಲ್ಪ ಶ್ರಮಿಸಬೇಕು. ಬಹಳ ದಿನಗಳಿಂದ ವಿಡಿಯೋ ಮಾಡ್ತಿಲ್ಲ, ಯಾಕೆಂದರೆ ಸುಮ್ಮನೆ ನಿಮ್ಮ ಸಮಯವನ್ನು ಕಿಲ್ ಮಾಡಬಾರ್ದು ಅಂತ. ಯಾರೆಲ್ಲ PUC ಆದ ತಕ್ಷಣ ಮುಂದೆ ಡಿಗ್ರಿಗೆ ಜಾಯ್ನ್ ಆಗಬೇಕು ಅಂತ ಇದ್ರು, ನಿಮಗೆಲ್ಲರಿಗೂ ಕೂಡ ಒಂದು ಪೇಪರು ಅಂದರೆ ಅದನ್ನು ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡ್ ಅಂತ ಹೇಳ್ತೀವಿ. ಯಾರಿಗೆಲ್ಲ ಮಾರ್ಕ್ಸ್ ಕಾರ್ಡ್ ಬೇಕು, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಈಗ ಸಿಗಲ್ಲ. ಅದು ಈಗ ಎಮರ್ಜೆನ್ಸಿ ನಿಮಗಿದ್ರೆ ನಿಮ್ಮ ಕಾಲೇಜಿಗೆ ನೀವೆಲ್ಲ ಹೋಗಿಬಿಟ್ಟು ಏನು ಮಾಡಬೇಕು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಕಾಲೇಜಿಗೆ ಹೋಗಿಬಿಟ್ಟು ತಾವುಗಳು ಅಲ್ಲಿ ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ. ಅದರಲ್ಲಿ ಪ್ರಿನ್ಸಿಪಲ್ ಸಿಗ್ನೇಚರ್ ಇರುತ್ತೆ, ಮಾರ್ಕ್ಸ್ ಎಲ್ಲ ಎಂಟ್ರಿ ಮಾಡಿರ್ತಾರೆ ಹ್ಯಾಂಡ್ ರಿಟರ್ನಲ್ಲಿ. ಆಯಿತಾ, ಅದು ಹಾರ್ಡ್ ಕಾಪಿ ಆಗಿರುತ್ತೆ. ಹಾರ್ಡ್ ಕಾಪಿ ಅಂದರೆ ಈ ರೀತಿಯಾಗಿ ಒಂದು ಪೇಪರ್ ಇರುತ್ತೆ, ಅರ್ಥ ಆಗುತ್ತಲ್ವ. ಅದನ್ನು ಮಾರ್ಕ್ಸ್ ಕಾರ್ಡ್ ಅದನ್ನು ಅದ್ರ ಮೇಲೆ ಇರುತ್ತೆ ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡ್, ಸೆಕೆಂಡ್ ಇಯರ್ PUC ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡ್ ಅಂತ. ನಿಮ್ಮ ಕಾಲೇಜಿಗೆ ಹೋದರೆ ಅಲ್ಲಿ ಆಫೀಸಲ್ಲಿ ರೆಡಿ ಮಾಡಿ ನಿಮಗೆ ಸೀಲು ಸಿಗ್ನೇಚರ್ ಎಲ್ಲ ಹಾಕಿಬಿಟ್ಟು ಅಲ್ಲಿ ಕೊಡಲಾಗುತ್ತೆ. ಕ್ಲಿಯರ್ ಅಲ್ಲಿ ಎಮರ್ಜೆನ್ಸಿ ಇದ್ದವರು, ಆಯಿತಾ, ಕೌನ್ಸಿಲಿಂಗ್ ಹೋಗೋರು ಅಥವಾ ಅಡ್ಮಿಷನನ್ನು ಪಡೆದುಕೊಳ್ಳುವವರು, ನಂತರದಲ್ಲಿ ಪ್ರೋಸೆಸ್ ಏನು ಅಂದರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬರುತ್ತೆ, ಅದನ್ನು ತಾವುಗಳು ಕಲೆಕ್ಟ್ ಮಾಡ್ಬೋದು. ಕೊನೆಯ ಪ್ರಶ್ನೆ, ಸರ್ ನಂದು ಮ್ಯಾಥ್ಸ್ ಪಾಸ್ ಆಗಿತ್ತು, ಆದರೆ ಈಗ ಡೌಟ್ ಇದೆ ಸರ್ ಎಕ್ಸಾಮ್ 3ನಲ್ಲಿ ಪಾಸ್ ಆಗ್ತೀನೋ ಇಲ್ಲೋ ಅಂತ. ನಾಟ್ ಟು ವರಿ, ನಾಟ್ ಟು ಬಾದರ್ ಅಬೌಟ್ ಆಲ್ ದೋಸ್ ಥಿಂಗ್ಸ್. ಎಕ್ಸಾಮ್ 1ನಲ್ಲಿ ಯಾರ್ಯಾರು ಪಾಸ್ ಆಗಿದ್ರು ಎಕ್ಸಾಮ್ 3ನಲ್ಲಿ ಫೇಲ್ ಆದರೆ ಆದರೂ ನಿಮ್ಮ ಪಾಸ್ ಅಂತ ಕನ್ಸಿಡರ್ ಮಾಡ್ತಾರೆ. ನಾನು ಹೇಳಿದ್ನಲ್ವ, ಬೆಸ್ಟ್ 1 ಅನ್ನು ತೆಗೆದುಕೊಳ್ಳಲಾಗುತ್ತೆ. ಈಗ ಎಕ್ಸಾಮ್ 1ನಲ್ಲಿ ತಾವುಗಳು ಫೇಲ್ ಆಗಿದ್ರಿ, ಎಕ್ಸಾಮ್ 2 ಪಾಸ್ ಆಗಿದ್ರಿ, ಮತ್ತು ಎಕ್ಸಾಮ್ 3 ಫೇಲ್ ಆಗಿದ್ರಿ ಅಂದರೆ ಒಂದು ಸಲ ಪಾಸ್ ಆದರೂ ಎಲ್ಲೋ ಒಂದು ಕಡೆ ನೀವು ಪಾಸ್ ಅಂತ ಕನ್ಸಿಡರ್ಡ್ ಆಗುತ್ತೆ. ಹಾಗಾಗಿ 3ಅನ್ನು ಕನ್ಸಾಲಿಡೇಟ್ ಮಾಡಿಬಿಟ್ಟು ಅವರು ಫೈನಲ್ ಆಗಿ ಒಂದು ಮಾರ್ಕ್ಸ್ ಕಾರ್ಡನ್ನು ರಿಲೀಸ್ ಮಾಡ್ತಾರೆ. ಯಾವುದರಲ್ಲಿ ಹೈಯೆಸ್ಟ್ ಇದೆಯೋ ಆ ಅಂಕಗಳನ್ನು ತೆಗೆದುಕೊಳ್ಳಲಾಗುತ್ತೆ, ಯಾವುದರಲ್ಲಿ ಕಡಿಮೆ ಇದೆಯೋ ಅದನ್ನು ಡ್ರಾಪ್ ಮಾಡಲಾಗುತ್ತೆ. ಕ್ಲಿಯರ್, ಎವ್ರಿಥಿಂಗ್ ಈಸ್ ಕ್ಲಿಯರ್. ಹೋಪ್ ಎಲ್ಲದೂ ಕೂಡ ನಿಮಗೆ ಕ್ಲಿಯರನ್ನು ಮಾಡಿದ್ದೀನಿ ಅನಿಸುತ್ತೆ. ಧನ್ಯವಾದಗಳು. ದಯವಿಟ್ಟು ವಿಡಿಯೋ ನೋಡಿದರೆಲ್ಲ ದಯವಿಟ್ಟು ಒಂದು ಕಮೆಂಟು ಹಾಗೂ ಒಂದು ಥಂಬನ್ನು ಲೈಕನ್ನು ಕೊಟ್ಬಿಟ್ರೆ ಬಹಳ ಖುಷಿಯಾಗುತ್ತೆ ಸರ್. ಯಾಕಂದರೆ ವಿದ್ಯಾರ್ಥಿಗಳು ಕೇಳಿದ್ದಾರೆ, ಮಾಡಿದ್ದಾರೆ ಅಂತ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ದಯವಿಟ್ಟು ಸಮಯವನ್ನು ವ್ಯರ್ಥ ಮಾಡಬೇಡಿ. ಆಲ್ರೆಡಿ ಬಹಳ ಸಮಯ ಕಳೆದೋಗ್ಬಿಟ್ಟಿದೆ ನೋಡಿ. ಯಾವಾಗ ಎಕ್ಸಾಮ್ ಬರೆದಿದ್ದು ನೀವು? ಮಾರ್ಚು, ಹೌದಲ್ವ? ಮಾರ್ಚ್, ಏಪ್ರಿಲ್, ಮೇ, ಜೂನ್ ಸರ್ ಇದು ನಡೀತಾ ಇರುವಂಥದ್ದು. ಇದು ಲಾಸ್ಟ್ ವೀಕ್, ಅದು ಮುಗಿದು ಹೋಗುತ್ತೆ. ಹಾಗಾಗಿ ನನ್ನ ವಿದ್ಯಾರ್ಥಿಗಳೇ, ಎಲ್ಲೋ ಹೋಗಿ ಒಂದು ಕಡೆ ಒಳ್ಳೆಯ ಕೋರ್ಸನ್ನು ತೆಗೆದು ಅಡ್ಮಿಷನನ್ನು ಆಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಆಲ್. ಧನ್ಯವಾದಗಳು.